ಮಧ್ಯಪ್ರಾಚ್ಯ ಭೀಕರ ಯುದ್ಧ ಆರಂಭ ಆಗಿ 11 ದಿನ ಆಗಿದೆ. 11ನೇ ದಿನಕ್ಕೆ ಈಗ ದೇಶಾದ್ಯಂತ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಮುಂಬೈ, ಚೆನ್ನೈ, ದೆಹಲಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗ್ತಾ ಇದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಗ್ಯಾಸ್ ಸಿಲಿಂಡರ್ಗಳು ಖಾಲಿಯಾಗಿದೆ. ಗ್ಯಾಸ್ ಸಿಲಿಂಡರ್ಗಳು ಖಾಲಿಯಾಗಿರೋ ಕಾರಣಕ್ಕೆ ಹಲವು ಹೋಟೆಲ್ಗಳನ್ನ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಉಂಟಾಯಿತು. ಬೆಂಗಳೂರಿಗೆ ಇವತ್ತು ಕೇವಲ 11,000 ವಾಣಿಜ್ಯ ಸಿಲಿಂಡರ್ ಪೂರೈಕೆಯಾಗಿರೋದು. 22,000 ಗ್ಯಾಸ್ ಸಿಲಿಂಡರ್ಗಳು ನಿತ್ಯವೂ ಕೂಡ ಅಗತ್ಯ ಇದೆ, ಅಷ್ಟು ಬೇಡಿಕೆ ಇದೆ. ಆದರೆ ಅರ್ಧದಷ್ಟು ಮಾತ್ರವೇ ಪೂರೈಕೆಯಾಗಿರೋದು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ಹೋಟೆಲ್ ಮಾಲೀಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಆರಂಭ ಆಗಿ 11 ದಿನಗಳು ಕಳೆದಿದೆ. 11ನೇ ದಿನಕ್ಕೆ ಈಗ ನೇರವಾಗಿ ನಮ್ಮ ದೇಶದಲ್ಲೂ ಕೂಡ ಅದರ ಪರಿಣಾಮಗಳು ಈಗ ತಟ್ಟೋದಕ್ಕೆ ಆರಂಭ ಆಗಿದೆ. ಗ್ಯಾಸ್ ಸಿಲಿಂಡರ್ ಅಭಾವ ಈಗ ಇವತ್ತಿನಿಂದಲೇ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ 11,000 ಮಾತ್ರವೇ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಆಗಿರೋದು. ಇವತ್ತು 22,000 ಗ್ಯಾಸ್ ಸಿಲಿಂಡರ್ನ ಬೇಡಿಕೆ ನಿತ್ಯವೂ ಇದೆ. ಆದರೆ ಇವತ್ತು ಪೂರೈಕೆ ಆಗಿರೋದು 11,000 ಮಾತ್ರ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಹಲವು ಹೋಟೆಲ್ಗಳು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ. ಆದಷ್ಟು ಶೀಘ್ರದಲ್ಲೇ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆಗೆ ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಆಗ್ರಹಗಳನ್ನು ಹೋಟೆಲ್ ಮಾಲೀಕರು ಈಗ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಈಗ ಭಾರತೀಯ ನಾಗರಿಕರಿಗೂ ಕೂಡ ತಟ್ಟೋದಕ್ಕೆ ಆರಂಭ ಆಗಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅಭಾವ ಈಗ ಶುರುವಾಗಿರೋದು ದೇಶದಲ್ಲೂ ಕೂಡ. ಬೆಂಗಳೂರು, ಮುಂಬೈ, ಚೆನ್ನೈ, ದೆಹಲಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಕಾಡ್ತಾ ಇದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಈಗ ಶುರುವಾಗಿದೆ. ದೇಶಾದ್ಯಂತ ಎಲ್ಪಿಜಿ ಅಭಾವ ಉಂಟಾಗಿದೆ. ಉತ್ಪಾದನೆಯ ಹೆಚ್ಚಳಕ್ಕೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದ್ದು, ಬೇಡಿಕೆಗೆ ತಕ್ಕಂತೆ ಎಲ್ಪಿಜಿ ಉತ್ಪಾದನೆಗೆ ಕಂಪನಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಎಲ್ಪಿಜಿ ಸಮರ್ಪಕ ಪೂರೈಕೆಗಾಗಿ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೊಳಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಅವಧಿಯನ್ನ 21 ದಿನದಿಂದ 25 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಗಲ್ಫ್ನಿಂದ ಎಲ್ಪಿಜಿ ಬರ್ತಾ ಇಲ್ಲ, ಹೀಗಾಗಿ ಪರ್ಯಾಯ ಮಾರ್ಗವನ್ನ ಕೇಂದ್ರ ಸರ್ಕಾರ ಹುಡುಕಿದೆ. ಅಲ್ಜೀರಿಯಾ, ಆಸ್ಟ್ರೇಲಿಯಾ ಹಾಗೂ ಕೆನಡಾ ಜೊತೆಗೆ ನಾರ್ವೆಯಿಂದ ಆಮದು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದೀಗ ರಾಜಕೀಯ ವಾಗ್ಯುದ್ಧಕ್ಕೂ ಕೂಡ ಎಲ್ಪಿಜಿ ಸಿಲಿಂಡರ್ ಎಮರ್ಜೆನ್ಸಿ ಈಗ ಕಾರಣ ಆಗಿದೆ. ಗ್ಯಾಸ್ ಪೂರೈಕೆ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಕೃತಕ ಅಭಾವ, ಮಧ್ಯಪ್ರಾಚ್ಯ ಯುದ್ಧದ ಕಾರಣವನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಅಲ್ಲಿ ತುಂಬಾ ಕೊರತೆ ಆಗಿದೆ. ಕಮರ್ಷಿಯಲ್ ಪೂರ್ತಿ ಸ್ಥಗಿತವಾಗಿದ್ದರಿಂದ ಕಮರ್ಷಿಯಲ್ ಸ್ಥಗಿತವಾಗಿದೆ. ಡೊಮೆಸ್ಟಿಕ್ ಅಲ್ಲಿ ಸಪ್ಲೈ ಆಗ್ತಾ ಇದೆ, ಅದೇನು ಪರ್ಪಸ್ ನಡೀತಾ ಇದೆ, ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನಮ್ಮ ಹೋಟೆಲ್ ಪರ್ಪಸ್ ಇರ್ಬೋದು, ನಮ್ಮ ಚೌಟ್ರಿ ಇರ್ಬೋದು, ರಾಮಯ್ಯ ಟೆಕ್ನಾಲಜಿ ಇರ್ಬೋದು, ಈ ತರ ಹೋಟೆಲ್ಗಳಿಗೆಲ್ಲ ತುಂಬಾ ಮಕ್ಕಳು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹೋಟೆಲ್ ಪರ್ಪಸ್ ಅಲ್ಲಿ ಹಾಸ್ಟೆಲ್ಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಬರೋದ್ರಿಂದ ನಾವು ಹೋಟೆಲ್ ಬಂದ್ ಮಾಡೋದೇ 100%. ಯಾಕಂತ ಹೇಳಿದ್ರೆ ಬೇರೆ ವಿಚಾರನೇ ಇಲ್ಲ ನಮ್ಮ ಕಡೆ. ಯಾಕಂದರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಏನೂ ಇಲ್ಲ. 10-15 ವರ್ಷ ಹಿಂದೆ ಕಟ್ಟಿಗೆ ಒಲೆ ಎಲ್ಲ, ಈಗ ನನ್ನ ಲೆಕ್ಕದಾಗೆ 100% ಇಲ್ಲ. ಆದ್ದರಿಂದ ಭಾಳ ಕಷ್ಟ. ಈಗ ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಂದ್ ಮಾಡೋ ಪರಿಸ್ಥಿತಿ, ಕಾರ್ಮಿಕರದು ಹಾಹಾಕಾರ ಆಗ್ಬೋದು. ಯಾವ ರೀತಿ ಮಾಡೋದು, ಕೋವಿಡ್ಗಿಂತ ವಿಭಿನ್ನವಾಗಿ ಇದು ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹೊರಗಡೆ ಯುದ್ಧ ಆಗ್ತಿರೋದ್ರಿಂದ ದಯವಿಟ್ಟು ಹೋಟ್ಲುಗಳನ್ನ ನಿಲ್ಲಿಸ್ಬಿಡಿ ಅಂದರೆ ಕಾರಣಾಂತರಗಳಿಂದ ನಿಲ್ಲಿಸ್ಬಿಡ್ಬೋದು. ಯಾಕಂದರೆ ಪ್ರಪಂಚಕ್ಕೆ ತೊಂದರೆ ಆದಾಗ ನಮಗೂ ಒಂದು ತೊಂದರೆ ಆಗುತ್ತೆ ಅಂತ. ವಿತೌಟ್ ಇಂಟಿಮೇಷನ್ನು ಏನೂ ಇಲ್ಲದೆ ಹೋಟ್ಲುಗಳ ಉದ್ಯೋಗ ಇದು. ಈಗ ನಾವು ಹೋಟ್ಲ್ ಇಲ್ಲ ಅಂದರೆ ನೂರಾರು ಜನ ಊಟಕ್ಕೆ ಬರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂದರೆ ಅವ್ರು ಬೈಕೊಂಡು ಹೋಗ್ತಾರೆ. ಇದೆಲ್ಲ ಸಮಸ್ಯೆಗಳಾಗ್ಬಿಟ್ಟು 3-4 ದಿನದಿಂದ ನಮಗೆ ಕಮರ್ಷಿಯಲ್ ಸಿಲಿಂಡ್ರೇ ಬರ್ತಾ ಇಲ್ಲ. ಹೋಟ್ಲು ಉದ್ಯೋಗ ಹೆಂಗೆ ನಡೆಸೋದು?
ತುಂಬ ಕಷ್ಟ ಆಗ್ತಾಯಿದೆ, ಹೋಟೆಲ್ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹೀಗೆ ಮುಂದುವರೆದ್ರೆ ಇನ್ನೂ ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾಯಿದೆ. 80% ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಹೋಟೆಲ್, 9,000 ಹೋಟೆಲ್ಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40,000 ಹೋಟೆಲ್ಗಳಿದೆ. ಅದರಲ್ಲಿ 8,000 ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ನಮ್ಮ ಹೋಟೆಲ್ ಸಂಘದ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ನೋಡಬೇಕು ಇನ್ನು 2-3 ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊತಾರೆ ಅಂತ. ಮೈಸೂರು ನಗರಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದನ್ನೆಲ್ಲ 50% ನಿಲ್ಲಿಸಿರೋದ್ರಿಂದ ಇನ್ನೊಂದು 3-4 ದಿನದಲ್ಲೇ HP ಗ್ಯಾಸ್ ಬರ್ತಾ ಇದೆ. ಅದೇನ ನಿಂತು ಹೋಗ್ಬಿಟ್ರೆ ಮೈಸೂರು ನಗರಾದ್ಯಂತ ಹೋಟ್ಲ್ ಉದ್ಯಮ ಸ್ಥಗಿತ ಆಗಿದೆ. ನಾವೆಲ್ಲ ಬೀದಿಗೆ ಬಂದು ಮತ್ತೆ ಧರಣಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ನಿನ್ನೆ ಎಲ್ಲ ಪತ್ರಗಳು ಬರೆದಿದ್ದೀವಿ. ಗ್ಯಾಸೇ ಕೊಡ್ತಾ ಇಲ್ಲ, ಭಾಳ ತ್ರಾಸಾಗಿದೆ. ಇದೇ ಥರ ಮುಂದುವರೆದ್ರೆ ಸಾಧಾರಣ ಹೋಟ್ಲುಗಳೆಲ್ಲ ಮುಚ್ಚಬಹುದು, ಬಂದಾಗಬಹುದು ಅಂತೇಳಿ ನಮ್ಮ ಅನಿಸಿಕೆ. ಈಗ ನಮಗೆ ದಿವಸಕ್ಕೆ ಒಂದು 4-5 ಸಿಲಿಂಡರ್ ಬೇಕಾಗಿದ್ದು ಅಂಥದ್ದು ನಮ್ಗೆ ಅವ್ರು ಕೊಡ್ತಾ ಇಲ್ಲ. 1 ಸಿಲಿಂಡರ್ 2 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಭಾಳ ಕಷ್ಟ ಆಗಿದೆ. ಕೆಲವು ಐಟಮ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ವಿ. ಕೆಲವು ಐಟಮ್ ಎಲ್ಲ ದೋಸೆ ಐಟಮ್ಸ್ ಎಲ್ಲ ಬಂದ್ ಮಾಡಿಬಿಟ್ಟು ಈಗ ಖಾಲಿ ಇಡ್ಲಿ ವಡ ಉಪ್ಪಿಟ್ಟು ಸೀರೆ ಆ ಥರ ಗ್ಯಾಸ್ ಎಲ್ಲಿ ಕಡಿಮೆ ಆಗುತ್ತೆ ಅಂಥ ಐಟಮನ್ನು ನಾವು ಇಟ್ಬಿಟ್ಟು ಹೋಟ್ಲ್ ರನ್ ಮಾಡ್ತಾ ಇದ್ದೀವಿ. 16 kgಗೆ 1480 ಇತ್ತು ಸರ್. ಈಗ 115 ಅಂದರೆ ಬರೋಬ್ಬರಿ 18 ಮಾಡ್ಯಾರ. ಹೌದು, ಅದು ಮತ್ತು ಸರ್ವಿಸ್ 2 ಆರ್ಡರ್ 1 ಕೊಡ್ತಾರೆ, 2 ಆರ್ಡರ್ 1 ಕೊಡ್ತಾರೆ. ಅದು ಊರಲ್ಲಿ ಅಡ್ಡಾಡಿ ತಂದು ಕೊಡ್ತಾರೆ. ಈಗ ಪೂನಾದಲ್ಲಿ ಒಂದು ದೊಡ್ಡ ಬ್ರಾಂಚ್ ಐತಂದ್ರೆ ಅಲ್ಲಿ ಕಚ್ಚಾ ವಸ್ತು ಒಟ್ಟು ಬರೋದು ಈಗಲೇ ಬಂದಾಗಿತ್ತಂತೆ. ಈಗ ಬಾಂಬೆ ಮಹಾರಾಷ್ಟ್ರ ಎಲ್ಲ ತೊಂದರೆ ಆಗಿತ್ತು. ಒಂದು ವಾರದೊಳಗೆ ಏನಾದ್ರು ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ. ಇಂಧನ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರಬಹುದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರಬಹುದು, ಅವರು ಆತಂಕದಲ್ಲಿದ್ದಾರೆ. ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ. ಏನು ಇದ ಮಾಡೋದು? ನಿಮ್ದು ಇಬ್ರು ದೋಸ್ತಗಳು, ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡು. ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತೆ ಆರ್ಥಿಕ ನೀತಿಯ ವೈಫಲ್ಯ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಿಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇನ್ನು ಬರ್ತಾ ಬರ್ತಾ ನೋಡಿ, ಇದು ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ಬರ್ತಾ ನೋಡಿ ಭಾರತ ದೇಶಕ್ಕೆ ಬಹಳಷ್ಟು ಸಂಕಷ್ಟ ಎದುರಾಗಲಿದೆ. ಈ ಒಂದು ಬೆಲೆ ನಿಯಂತ್ರಣವನ್ನು ಮಾಡಬೇಕು, ಜೊತೆಯಲ್ಲಿ ಗ್ಯಾಸ್ನ ಸಿಲಿಂಡರ್ನ ಇಮಿಡಿಯೇಟ್ ಆಗಿ ಎಷ್ಟು ಬೇಕು ಅಷ್ಟು ಪೂರೈಕೆ ಮಾಡೋದ್ರಲ್ಲಿ ಗಮನ ಹರಿಸಬೇಕು. ಭಾರ ಬಿದ್ದಿದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ, ಅದರ ದುಷ್ಪರಿಣಾಮಗಳು ಇವು. ಸಹಜವಾಗಿ ಎಲ್ಲ ದೇಶಗಳಿಗೆ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸಿನ ಕೊರತೆ ಉಂಟಾಗ್ತಾ ಇದೆ. ನಮ್ಮೆಲ್ಲರಿಗೆ ಕೂಡ ಪ್ರಪಂಚದಲ್ಲಿ ನಡೀತಾ ಇರುವಂತ ವಿದ್ಯಮಾನಗಳು ಅರಿವಿದೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮಾತಾಡಿದೆ. ಇವತ್ತು ಖುದ್ದಾಗಿ ಭೇಟಿ ಮಾಡಿ ಕರ್ನಾಟಕದ ಮತ್ತು ದೇಶದ ಹಲವಾರು ಭಾಗಗಳ ಸ್ಪೆಷಲಿ ಹೋಟೆಲ್ ಉದ್ಯಮದ ಭಾವನೆಗಳನ್ನ, ಅವರ ಸಮಸ್ಯೆಯನ್ನ ತಿಳಿಸಿದ್ದೀನಿ. 33 ಕೋಟಿ ಜನ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಮೊದಲ ಆದ್ಯತೆ ಅನ್ನುವಂಥದ್ದನ್ನು ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಎರಡನೇದು ಆಸ್ಪತ್ರೆಗಳು ಮತ್ತು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಇದು ಆದ್ಯತೆಯ ವಲಯ ಆಗಿದೆ. ಸಹಜವಾಗಿ ಹೋಟೆಲ್ ಅಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಸ್ಪೆಷಲಿ ಗ್ರಾಹಕರು ಡಿಪೆಂಡ್ ಆಗಿದ್ದಾರೆ. ಇದನ್ನು ಬಗೆಹರಿಸಕ್ಕೆ ನಾವು ವಿಶೇಷ ಯೋಜನೆಯನ್ನು ಮಾಡ್ತಾ ಇದ್ದೀವಿ.
ಹಾಗೇನೆ ಪೆಟ್ರೋಲಿಯಂ ಮಂತ್ರಿಗಳು 3 ಜನರ ಒಂದು ಇಡಿಗಳ ಕಮಿಟಿಯನ್ನು ಕೂಡ ಅವರು ಮಾಡಿದ್ದಾರೆ. ಸಹಜವಾಗಿ ಇಂಥ ಪರಿಸ್ಥಿತಿಯನ್ನ ದುರುಪಯೋಗ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಇದೆ. ಸಹಜವಾಗಿ ಸ್ಟಾಕ್ ಅಲ್ಲಿ ಕೊರತೆ ಮಾಡುವಂಥದ್ದು ಕೂಡ ನಡೆಯುತ್ತೆ. ನಾನು ಕರ್ನಾಟಕದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ವಿನಂತಿ ಮಾಡ್ತೀನಿ, ಯಾರೇ ಇಂಥ ಗೋಡೌನ್ ಅಲ್ಲಿ ಇವತ್ತು ಸ್ಟಾಕ್ ಇಟ್ಕೊಂಡಿದ್ರೆ ದಯಮಾಡಿ ಇದನ್ನ ಚೆಕ್ ಮಾಡೋದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನೀವು ಒಂದು ತಂಡವನ್ನು ಮಾಡಬೇಕು. ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನ ಬಳಕೆಯನ್ನು ಮಾಡಿ ಅನಿಲವನ್ನ ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಅದು ಒಂದು ಗಗನಕ್ಕೇರ್ಬಿಟ್ಟಿದೆ. ಇವತ್ತು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಜನರ ಸಹಕಾರನೂ ಬೇಕಾಗುತ್ತೆ, ನೀವು ಸಹಕಾರವನ್ನು ಕೊಡಿ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.